ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. 10 ವರ್ಷಗಳು ಪ್ರಧಾನಮಂತ್ರಿ ಆದರು. ಈ 10 ವರ್ಷಗಳಲ್ಲಿ 2014ರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತಲ್ಲ, ಈ ಪ್ರಧಾನಮಂತ್ರಿ ಆದಾಗ ಆಗ ಭರವಸೆಗಳನ್ನು ಕೊಟ್ಟಿದ್ರಲ್ಲ, ಆ ಭರವಸೆಗಳನ್ನೆಲ್ಲ ಈಡೇರಿಸಿದಾರ ನರೇಂದ್ರ ಮೋದಿ ಅವರು. ಈಗ ಮಾತೆತ್ತಿದ್ರೆ ಆ ವಿಜಯೇಂದ್ರ ಹೇಳ್ತಾರೆ, ಬಿಜೆಪಿ ಅಧ್ಯಕ್ಷ, ನರೇಂದ್ರ ಮೋದಿ ಅವರ ಗ್ಯಾರಂಟಿಗಳು ಶಾಶ್ವತ ಗ್ಯಾರಂಟಿಗಳು, ಜೆಡಿಎಸ್ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ತಾತ್ಕಾಲಿಕ ಗ್ಯಾರಂಟಿಗಳು, ತಾತ್ಕಾಲಿಕ ಗ್ಯಾರಂಟಿಗಳು, ಬಿಜೆಪಿಯು ಶಾಶ್ವತ ಗ್ಯಾರಂಟಿಗಳು, ನಮ್ಮವು ತಾತ್ಕಾಲಿಕ ಗ್ಯಾರಂಟಿಗಳು. ನಾನು ಕೇಳ್ತೀನಿ ವಿಜಯೇಂದ್ರನಿಗೆ, ಮಿಸ್ಟರ್ ವಿಜಯೇಂದ್ರ, ನೀವು ನಿಮ್ಮ ನರೇಂದ್ರ ಮೋದಿಯವರು ಯಾವ ವಚನಗಳನ್ನು ಈಡೇರಿಸಿದ್ದಾರೆ? 15 ಲಕ್ಷ ವಿದೇಶದಲ್ಲಿ ಕಪ್ಪು ಹಣ ಇದೆ, ಸ್ವಿಟ್ಜರ್ಲೆಂಡ್ನಲ್ಲಿ. ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಆಗ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ, 15 ರೂಪಾಯಿನಾರು ಹಾಕಿದ್ದೀರಾ? ನಿಮ್ಗೆ ಹಾಕಿದ್ದಾರೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಹಾಕಿದ್ದೀರಾ? ಹಾಕ್ಲಿಲ್ಲ. ಯುವಕರಿಗೆ ಉದ್ಯೋಗ ಇಲ್ಲ, ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ. 10 ವರ್ಷ ಆಯ್ತಲ್ಲ ನರೇಂದ್ರ ಮೋದಿ ಅವರೇ, 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ. 20 ಕೋಟಿನಲ್ಲಿ 20 ಲಕ್ಷ ಆದ್ರೂ ಕೂಡ ಸೃಷ್ಟಿ ಮಾಡಿದ್ರ? ಪಾಪ ಆ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಒಬ್ಬ ಪ್ರಧಾನಮಂತ್ರಿ ನಿರುದ್ಯೋಗಿ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಾರಲ್ಲ. ನರೇಂದ್ರ ಮೋದಿಜಿ, ನೀವೇ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ, ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಿ, ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಿರಲ್ಲ. ಇದು ಬೇಜವಾಬ್ದಾರಿತನದ ಹೇಳಿಕೆ ಅಲ್ವಾ ಅಂತಕ್ಕಂಥದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ. 10 ವರ್ಷದಲ್ಲಿ ರೈತರ ಆದಾಯ 1 ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ. ಅನೇಕ ತಿಂಗಳುಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀರಿ ಅಂತ ಹೇಳಿದ್ರಿ, ಅದನ್ನ ಜಾರಿ ಮಾಡಿ, ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿಡಿ, ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾರೆ. ನಿಮಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ ನರೇಂದ್ರ ಮೋದಿ ಅವರು. ಇವತ್ತಿನವರಿಗೆ ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತಾ? ಬಂಡವಾಳಶಾಹಿಗಳು, ಶ್ರೀಮಂತರು, ಕೈಗಾರಿಕೋದ್ಯಮಿಗಳು. ಅವರ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ರು. 16 ಲಕ್ಷ ಕೋಟಿ. ಅದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು. 72,000 ಕೋಟಿ. ಯಾವತ್ತಾರು ಪ್ರಜ್ವಲ ರೇವಣ್ಣ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದಾರ? ನೀವು ಬಂಡವಾಳಶಾಹಿಗಳ ಕೈಗಾರಿಕೋದ್ಯಮಿಗಳ ಸಾಲ ಮನ್ನಾ ಮಾಡಿದ್ರಿ, ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದಾರ? ಇವತ್ತಿನವರಿಗೆ ಹೇಳಿಲ್ಲ. ಮತ್ತೆ ಅವರನ್ನ ಮತ್ತೆ ಲೋಕಸಭೆಗೆ ಕಳಿಸಿಕೊಡ್ಬೇಕಾ? ಇದು ಇವತ್ತು
ನೀವು ಚರ್ಚೆ ಮಾಡಿ ಮತ ಹಾಕ್ಬೇಕಾಗಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.